ಪವರ್ಫುಲ್ ವ್ಯಕ್ತಿನ ಕಂಟ್ರೋಲ್ ತಗೋಬೋದು. ಆ ಯೂನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಿನಿಮಾಲ್ಲೂ ಕೂಡ ಒಂದು ಪ್ರೆಸೆಂಟ್ ಮಾಡುತ್ತೆ. ಹುಲಿ ಕುರಿ ಆಟದ ಒಂದು ಡೈಲಾಗ್. ಸೊ ಯಾರು ಇಲ್ಲಿ ಹುಲಿ ಅಥವಾ ಯಾರು ಕುರಿ? ಈ ಓವರ್ ಆಕ್ಟರ್ಗಳ ಮಧ್ಯೆ ಒಂದು ರಿಯಲ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಹಾಫ್ ಸಿನಿಮಾ ನೋಡಿದಾದ್ಮೇಲೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಇದೆಯಾ, ಇಂಟರ್ವಲ್ ಅಲ್ಲಿ ಇಲ್ಲ ನಾನು ಸೆಕೆಂಡ್ ಹಾಫ್ ಸಿನಿಮಾಗೆ ಕೊಟ್ಟರೆ ಬರ್ತಿದ್ಯಾ ಅನ್ನೋ ಒಂದು ಫೀಲ್ ಅವ್ರಿಗೆ ಕ್ರಿಯೇಟ್ ಆದರೆ 100% ಪೇ ಮಾಡ್ಬಿಟ್ಟು ಸೆಕೆಂಡ್ ಹಾಫ್ ಸಿನಿಮಾ ನೋಡಿ. ಸೊ ಕ್ಲೈಮ್ಯಾಕ್ಸ್ 15 ನಿಮಿಷ ಅಂತೂ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆ ಥರ ಇದೆ. ಈ ನಾಟ್ ಔಟ್ ಸಿನಿಮಾಗೆ ಬಂದರೆ ನಿಮ್ಮ ಎಂಟರ್ಟೈನ್ಮೆಂಟ್ ಆಲ್ವೇಸ್ ನಾಟ್ ಔಟ್. ಈ ವಾರ ಸ್ಯಾಂಡಲ್ವುಡ್ ನಲ್ಲಿ ಸುಮಾರು 4-5 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಆದ್ರೆ ಆ ಸಿನಿಮಾಗಳ ನಡುವೆ ನಾಟ್ ಔಟ್ ಸಿನಿಮಾ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಅವರೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ಏನು, ಹೇಗಿರುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚಿತ್ರದ ನಾಯಕ ನಟ ಅಜಯ್ ಪೃಥ್ವಿ ಮತ್ತು ನಿರ್ದೇಶಕರಾದ ಅಂಬರೀಶ್ ಇಬ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಯಾಕಂದ್ರೆ ನಿಮ್ಮ ಸಿನಿಮಾದ ಟ್ರೇಲರ್ ಸಾಂಗ್ ಚೆನ್ನಾಗಿ ರೀಚ್ ಆಗಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಸೊ ಇವಾಗ ನಾಟ್ ಔಟ್ ಅಂದ ತಕ್ಷಣ ಟೈಟಲ್ ಅಲ್ಲೇ ಒಂದು ಕುತೂಹಲ ಖಂಡಿತವಾಗ್ಲೂ ಇದೆ. ಟ್ರೇಲರ್ ತುಂಬಾ ಚೆನ್ನಾಗಿದೆ. ಟ್ರೇಲರ್ ಅಲ್ಲಿ ಆಕ್ಷನ್ ಇದೆ, ಡಾರ್ಕ್ ಕಾಮಿಡಿ ಇದೆ, ಲವ್ ಸ್ಟೋರಿ ಇದೆ, ಎಲ್ಲವೂ ಇದೆ. ಸೊ ನಾಟ್ ಔಟ್ ಯಾವ ಥರದ ಸಬ್ಜೆಕ್ಟ್, ಫಸ್ಟ್ ಆಫ್ ಆಲ್ ಹೇಗೆ ಕನೆಕ್ಟ್ ಆಗುತ್ತೆ ಜನರಿಗೆ? ನಾಟ್ ಔಟ್ ಸಿನಿಮಾ ಡಾರ್ಕ್ ಹ್ಯೂಮರ್ ಅಂದರೆ ಬ್ಲಾಕ್ ಕಾಮಿಡಿ. ಕನ್ನಡದಲ್ಲಿ ಆ್ಯಕ್ಚುಲಿ ತೀರಾ ಕಡಿಮೆ ಅಂದರೆ ಬಂದಿದೆ, ಬಟ್ ಯಾರು ಪರ್ಟಿಕ್ಯುಲರ್ ಜಾನರ್ ಅಂತ ಯಾರು ಹೆಸರಿಟ್ಟು ಸಿನಿಮಾನ ರಿಲೀಸ್ ಮಾಡಿರಲಿಲ್ಲ. ಬಟ್ ಪರ್ಟಿಕ್ಯುಲರ್ ಜಾನರಲ್ಲೇ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ. ಬಟ್ ಸಿನಿಮಾ ಕೂಡ ಅದನ್ನೇ ಅಂದರೆ ಒಂದು ರಿಯಲ್ ಸಿಚುವೇಶನು ಅಥವಾ ಒಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ಕೂಡ ನಿಮ್ಗೆ ಕಾಮಿಡಿ ಬರೆಸುತ್ತೆ. ಯಾಕಂದರೆ ಆ್ಯಕ್ಟ್ರುಗಳೇ ನೋಡ್ಬೋದು, ಅಷ್ಟು ಜನ ಆ್ಯಕ್ಟ್ರುಗಳು, ರವಿಶಂಕರ್ ಆಗಿರ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಆಗಿರ್ಬೋದು, ಸುದೀವರಾಗಿರ್ಬೋದು, ಕಾಕ್ರೋಚ್ ಸುದಿ ಆಗಿರ್ಬೋದು, ಪ್ರಶಾಂತ್ ಸಿದ್ದಿ ಆಗಿರ್ಬೋದು, ಜಿ ಆಗಿರ್ಬೋದು, ಅಶ್ವಿನ್ ಹಾಸನ್ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮರ್ಸು. ಈ ಪರ್ಫಾರ್ಮೆನ್ಸ್ ಇರೋದ್ರಿಂದನೇ ಈ ಸಿನಿಮಾಗೆ ಒಂದು ಡಾರ್ಕ್ ಹ್ಯೂಮರ್ನ ಅಂದರೆ ಆ ಸಬ್ಜೆಕ್ಟ್ಗೆ ಒಂದು ಟಚ್ ಕೊಡೋದಕ್ಕೆ ಸಾಧ್ಯ ಆಗಿದ್ದು. ರಚನಾ ಇಂದರ್ ಅವರಾಗಿರ್ಬೋದು, ಹೀರೋ ಆಗಿರ್ಬೋದು. ಏನಕ್ಕೆ ಅಂದರೆ ಈ ಓವರ್ ಆಕ್ಟರ್ಗಳ ಮಧ್ಯೆ ಒಂದು ರಿಯಲ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇಸ್ ಅ ಸೆಂಟ್ರ್ ಪಾಯಿಂಟ್. ಆ ರವಿಶಂಕರ್ ಅನ್ನೋ ಕ್ಯಾರೆಕ್ಟರ್ ಏನು ಮೇನ್ ಕ್ಯಾರೆಕ್ಟರ್ ಇದೆಯೋ ಅದ್ರ ಸುತ್ತಲೂ ಕೂಡ ಒಂದು ಹ್ಯೂಮರ್ ಕ್ರಿಯೇಟ್ ಆಗುತ್ತೆ. ಒಂದು ಸೀರಿಯಸ್ ಸಿಚುವೇಶನ್ನ ಹ್ಯೂಮರಸ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಡಾಟ್ ಔಟಿಂದ. ಅದಕ್ಕೋಸ್ಕರ ಈ ಸಿನಿಮಾ 100% ಎಂಟರ್ಟೈನ್ಮೆಂಟ್, ಹಾಗೆ ಎಲ್ಲರೂ ನಗಿಸುತ್ತೆ, ಹಾಗೆ ಒಂದು ಸೀರಿಯಸ್ ವಿಚಾರವನ್ನು ಸೀರಿಯಸ್ ಆಗಿ ಹೇಳುತ್ತೆ, ಬಟ್ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಇದೆ ರವಿಶಂಕರ್ ಅವ್ರದ್ದು, ಹುಲಿ ಕುರಿ ಆಟದ ಒಂದು ಡೈಲಾಗ್. ಸೊ ಯಾರು ಇಲ್ಲಿ ಹುಲಿ ಅಥವಾ ಯಾರು ಕುರಿ? ಯಾವಾಗಲೂ ಕೂಡ ಯಾವುದೇ ಕಾಡಿರ್ಬೋದು ಅಥವಾ ಯಾವುದೇ ಒಂದು ಭಾಗ ಆಗಿರ್ಬೋದು, ಹುಲಿಗಳು ಕಡಿಮೆ ಇರುತ್ತೆ, ಕುರಿಗಳು ಜಾಸ್ತಿ ಇರುತ್ತೆ, ಬೇಟೆಯಾಡೋರು. ಇಲ್ಲೂ ಕೂಡ ಅಷ್ಟೇ. ಅಂದರೆ ಸಿನಿಮಾ ಕಥೆಯಲ್ಲಿ ಹುಲಿ ಅನ್ನೋ ಒಂದು ಪಾತ್ರ ಅಂದರೆ ಅಥವಾ ಪವರ್ಫುಲ್ ವ್ಯಕ್ತಿಗಳು 1 ಅಥವಾ 2 ಕ್ಯಾರೆಕ್ಟರ್ ಬಂದರೆ ಅದರ ಸುತ್ತ ನಡೆಯುವಂಥ ಒಂದು ಪಾತ್ರಗಳೇನಿದೆಯಲ್ಲ ಅದು ಕುರಿ ಮಂದೆ ಥರನೇ ಇರುತ್ತೆ. ಬಟ್ ಅವರು ಹೇಗೆ ಅಂದರೆ ಕುರಿಗೆ ಯಾವತ್ತೂ ಕೂಡ ಅಟ್ಯಾಕ್ ಮಾಡೋವಂಥದ್ದು ಇರಲ್ಲ. ಹುಲಿಗೆ ಅಟ್ಯಾಕ್ ಮಾಡುತ್ತೆ, ಹುಲಿ ಅಟ್ಯಾಕ್ ಮಾಡುತ್ತೆ, ಬಟ್ ಕುರಿ ಅಟ್ಯಾಕ್ ಮಾಡಲ್ಲ. ಬಟ್ ಅದನ್ನು ಹೇಗೆ ಕಂಟ್ರೋಲ್ ತಗೋಬೋದು, ಹುಲಿನ ಹೇಗೆ ಅದನ್ನು ಕೂಡ ಹಾಕ್ಬೋದು. ಈ ಹುಲಿ ಕುರಿ ಆಟ ಅನ್ನೋದು ಗ್ರಾಮೀಣ ಭಾಷೆಯಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲೇ ಕಟ್ಟೆ ಮೇಲೆ ಆಡ್ತೀವಿ. ಆ ಒಂದು ಫಾರ್ಮುಲಾನೇ ಆ್ಯಕ್ಚುಲಿ ಸಿನಿಮಾದ ಸ್ಕ್ರೀನ್ ಪ್ಲೇ. ಅಂದರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ಒಂದು ಒಳ್ಳೆ ಅಂದರೆ ಒಂದು ಗುಂಪು ವ್ಯಕ್ತಿಗಳು ಹೇಗೆ ಕಂಟ್ರೋಲ್ ತಗೋಬೋದು ಅಂತ, ಅಂದರೆ ಯೂನಿಟಿಯಿಂದ ಹೇಗೆ ನಾವು ಒಂದು ಕೆಟ್ಟ ಪವರ್ಫುಲ್ ವ್ಯಕ್ತಿನ ಕಂಟ್ರೋಲ್ ತಗೋಬೋದು. ಆ ಯೂನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಿನಿಮಾಲ್ಲೂ ಕೂಡ ಒಂದು ಪ್ರೆಸೆಂಟ್ ಮಾಡುತ್ತೆ. ಅಜಯ್ ಅವರೇ, ಟ್ರೇಲರ್ ನೋಡಿದ್ವಿ ಆ್ಯಂಡ್ ನಿಮ್ಮ ಹಿಂದಿನ ಸಿನಿಮಾ ಕೂಡ ನೋಡಿರೋ ಹಾಗೆ ಎಲ್ಲೂ ಅಜಯ್ ಅವರ ಕಥೆಯ ಆಯ್ಕೆ ಹೀರೋಯಿಸಮ್ ಅನ್ನೋ ಅಂಥದ್ದಿರಲ್ಲ ಆ್ಯಂಡ್ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಪಾತ್ರಗಳೇ ಆಗಿರುತ್ತೆ. ಈ ಟ್ರೇಲರಲ್ಲೂ ನಮ್ಗೆ ಹಾಗೆ ಅನಿಸುತ್ತೆ. ಆ್ಯಂಡ್ ನಿಮ್ಮ ಡೈಲಾಗ್ ಒಂದೇ ಸಲ ಕೇಳಿಸ್ಕೊಳ್ತೀನಿ ನಾನು ಟ್ರೇಲರಲ್ಲಿ. ಸೊ ಇಡೀ ಸಿನಿಮಾ ಕಡಿಮೆ ಮಾತಾಡುವಂಥ ಕ್ಯಾರೆಕ್ಟರ ಹೇಗೆ ಅಂತ? ಅಂದರೆ ಒಂದು ಆ್ಯಕ್ಟಿಂಗ್ ಅಂದರೆ ಹೇಳ್ತಾರಲ್ಲ, ಡೈಲಾಗ್ಸ್ ಹೇಳೋದು ಆ್ಯಕ್ಟಿಂಗ್ ಅಲ್ಲ, ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಆ್ಯಕ್ಟಿಂಗ್ ಅಂತ. ನಾವು ಕಲ್ತು ಬಂದಿದ್ದು ಆ ಥರ ದಾರಿಲಿ. ಸೊ ನೀವು ಹೇಳ್ದಂಗೆ ನಾನು ಐ ಡೋಂಟ್ ಬಿಲೀವ್ ಇನ್ ಒಂದು ಹೀರೋಯಿಸಮ್ ಆಗಲಿ, ನಾನು ಬಿಲೀವ್ ಮಾಡಲ್ಲ. ಸೊ ನನ್ನ ಲಕ್ಕು ಫಸ್ಟ್ ಫಿಲಮಲ್ಲಿ ಪುರುಷೋತ್ತಮನ ಕ್ಯಾರೆಕ್ಟರ್ ಸಿಕ್ಕಿತ್ತು, ಈ ಸಿನಿಮಾದಲ್ಲಿ ಒಂದು ಆ್ಯಂಬುಲೆನ್ಸ್ ಡ್ರೈವರ್ ಪಾತ್ರ ಸಿಕ್ಕಿದೆ. ಸೊ ಇದು ಹೇಗಂದರೆ ಈ ಒಂದು 2-3 ವರ್ಷಗಳ ಹಿಂದೆ ಏನೊಂದು ಕರಾಳ ದಿನಗಳಿತ್ತಲ್ಲ, ಸೊ ಆ ಟೈಮಲ್ಲಿ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದೇ ಈ ಕಥೆಯಲ್ಲಿ ಒಂದು ನನ್ನ ಪಾತ್ರ ನನಗೆ ತೋರಿಸಿದ್ದಾರೆ. ಸೊ ಈ ಒಂದು ಕ್ಯಾರೆಕ್ಟರ್ ಆ ಥರ ಹೋಗುತ್ತೆ. ನಾವು ಟ್ರೇಲರ್ ಮತ್ತು ಟೈಟಲ್ ಟ್ರ್ಯಾಕ್ ಕೇಳಿದೀವಿ. ಸೊ ಇದೆಲ್ಲ ನೋಡಿದಾಗ ಜುಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಕೂಡ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಬಗ್ಗೆ ಎಸ್ ಮ್ಯಾಮ್, ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಂದು ನಾಟ್ ಔಟ್ ಅಂತ ಟೈಟಲ್ ಟ್ರ್ಯಾಕ್, ಅದು ವಾಸಿಕಿ ವೈಭವ್ ಹಾಡಿದ್ದು. ಸೊ ಅದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಅದಿತಿ ಸಾಗರ್ ಅವರು ಕೂಡ
ಒಂದು ಹಾಡು ದುಗುಡಗಳ ಅದೊಂದು ಹಾಡು ಹೇಳಿದ್ರು, ಅದು ತುಂಬ ಚೆನ್ನಾಗಿತ್ತು. ಪಂಚಮ್ ಜೀವ ಅವರು ಕೂಡ ಒಂದು ಹಾಡು ಹೇಳಿದ್ದಾರೆ. ಸೊ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. BGM ಸುಕುಮಾರ್ ಸರ್ ಕೊಟ್ಟಿರೋದು. ಸೊ ಮ್ಯೂಸಿಕ್ ಬಗ್ಗೆ ಮಾತಾಡಂಗೆ ಇಲ್ಲ, ಇಟ್ಸ್ ಆಲ್ರೆಡಿ ಗೋಯಿಂಗ್ ವೆರಿ ಗುಡ್ ಆ್ಯಂಡ್ ವೈರಲ್. ಅಂಡ್ ಕ್ಯಾರೆಕ್ಟರ್ ನೇಮ್ಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸ್ಕೊಂಡ್ವಿ. ಈ ಸಿನಿಮಾದ ಕ್ಯಾರೆಕ್ಟರ್ ಹೆಸರುಗಳು ನೀವು ಇಟ್ಟಿರೋ ಅಂಥದ್ದು. ಸೊ ಅದು ಯಾವ ಯೋಚನೆಯಲ್ಲಿ ಯಾವ ಥರ, ನಂಗೆಲ್ಲೋ ಒಂದು ಕಡೆ ಈ ಸೂರಿ ಸರ್ ಇರ್ತಾರಲ್ಲ ಡೈರೆಕ್ಷನಲ್ಲಿ, ಸಿನಿಮಾದ ಕ್ಯಾರೆಕ್ಟರ್ ಹೆಸರುಗಳು ತುಂಬ ರಿಜಿಸ್ಟರ್ ಆಗಿಬಿಡುತ್ತೆ. ಆ ಥರನೇ ಈ ಸಿನಿಮಾದ ಕ್ಯಾರೆಕ್ಟರ್ ನೇಮು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಎಸ್, ಹೌದು. ಖಂಡಿತವಾಗ್ಲೂ ಏನಕ್ಕೆ ಅಂದರೆ ಇದು ಕ್ಯಾರೆಕ್ಟರೈಸೇಷನ್ ಅಂತ ಬರೆಯೋಕ್ಕೆ ಶುರು ಮಾಡಿದಾಗ ಆ ಕ್ಯಾರೆಕ್ಟರೈಸೇಷನ್ ಹೇಗೆ ಪ್ಲೇ ಮಾಡುತ್ತೆ, ಹೇಗೆ ಪ್ಲೇ ಮಾಡ್ಬೋದು ಸ್ಕ್ರೀನ್ ಪ್ಲೇಯಲ್ಲಿ ಅಂತ ನೋಡಿದಾಗ ಅದಕ್ಕೆ ಸಿಮಿಲರ್ ಆಗಿ ಒಂದು ಹೆಸರುಗಳನ್ನ ನಾವು ಯುನಿಕ್ ಆಗಿ ಜನರ ಮೈಂಡಲ್ಲೂ ಉಳಿಬೇಕು ಮತ್ತು ಕ್ಯಾರೆಕ್ಟರ್ ಕೂಡ ಕನೆಕ್ಟ್ ಆಗಬೇಕು. ಆಮೇಲೆ ಡಾರ್ಕ್ ಹ್ಯೂಮರ್ ಆ ಕಂಟೆಂಟ್ನ ಟಚ್ ಮಾಡಿರೋದ್ರಿಂದ ಕೆಲವು ಸರಿ ಆಡಿಯನ್ಸ್ಗೆ ಅದು ಕೂಡ ಕನೆಕ್ಟ್ ಆಗುತ್ತೆ. ಯುನಿಕ್ ನೇಮ್ಸ್ ಈಗ ರವಿಶಂಕರ್ ಅವ್ರದ್ದು ನಾನು ಒಂಟಿಕೊಪ್ಪಲ್ ದೇವರಾಜ, ಯಾಕಂದರೆ ಅವರು ಆರ್ಮುಗಮ್ ಆಗಿ ಆರ್ಭಟ ಮಾಡಿದವರು. ಈಗ ನಮ್ಮ ಸಿನಿಮಾಲ್ಲಿ ಒಂಟಿಕೊಪ್ಪಲ್ ದೇವರಾಜ ಆಗಿ ಬರ್ತಾರೆ. 100% ಆ ಒಂಟಿಕೊಪ್ಪಲ್ ದೇವರಾಜನ ಮೈಂಡ್ ಸೆಟ್ ಏನಿರುತ್ತೆ ಅನ್ನೋದನ್ನು ಸಿನಿಮಾಲಿ ರವಿಶಂಕರ್ ಮರ್ತೋಗ್ತಾರೆ. ಅಲ್ಲಿ ಏನಿದ್ರು ಸ್ಕ್ರೀನ್ ಮೇಲೆ ಕಾಣಿಸೋದು ಒಂಟಿಕೊಪ್ಪಲ್ ದೇವರಾಜ. ಆಮೇಲೆ ಕಾಕ್ರೋಚ್ ಸುದಿ ಅವರು ಅಷ್ಟೇ, ಅವರು ಹಿಂದೆ ಸಿನಿಮಾಗಳಲ್ಲಿ ಅಂದರೆ ಸಾವಿತ್ರಿ ಆಗಿರ್ಬೋದು ಅಥವಾ ಕಾಕ್ರೋಚ್ ಆಗಿರ್ಬೋದು, ಈ ಸಿನಿಮಾಲ್ಲಿ ಸ್ನೇಕ್ ಸೀನಾ ಆಗಿ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. 100% ಅವ್ರನ್ನೂ ಕೂಡ ಆ ಹಳೆ ಸಿನಿಮಾದ ಹೆಸರುಗಳನ್ನ ಮರೆತು ಹೋಗುವಂಥ ಒಂದು ಪಾತ್ರ ಈ ಸಿನಿಮಾಲಿದೆ. ಮತ್ತು ಅಷ್ಟೇ ಸ್ಪೇಸ್ ಇದೆ. ಅವರನ್ನು ಯಾವಾಗಲೂ ಅವ್ರ ಇಂಟ್ರ್ಯೂಗಳಲ್ಲಿ ಹೇಳ್ತಾ ಇರ್ತಾರೆ ಸುದಿ ಅವರು, ನನ್ನನ್ನು ತುಂಬ ಬಳಸ್ಕೊಬಿಡ್ತಾರೆ ಸರ್, ಸುಮ್ಮನೆ ಹೀರೋ ಪಕ್ಕದಲ್ಲೋ ಹೀರೋಯಿನ್ ಪಕ್ಕದಲ್ಲೋ ಸುಮ್ಮನೆ ಯಾವುದೋ ಒಂದು ಮಚ್ಚು ಲಾಂಗ್ ಇಟ್ಕೊಬಿಟ್ಟು ಒಂದು ರೌಂಡ್ ಹಾಕ್ಬಿಟ್ಟು ಅಂತ. ಖಂಡಿತವಾಗ್ಲೂ ಈ ಸಿನಿಮಾಲಿ ಅವ್ರನ್ನ ಬೆಳೆಸ್ಕೊಂಡಿಲ್ಲ, ದುಡಿಸ್ಕೊಂಡಿದ್ವಿ. ಯಾಕಂದರೆ ಇಡೀ ಸಿನಿಮಾಲಿ ಒಂದು ದೊಡ್ಡ ಕ್ಯಾರೆಕ್ಟ್ರು, ಅವ್ರಿಗೊಂದು ದೊಡ್ಡ ಮಟ್ಟದ ಒಂದು ತಿರುವು ಸಿಗುತ್ತೆ. 100% ನೆಕ್ಸ್ಟ್ ಹೀರೋ ಆಗೋ ಚಾನ್ಸಸ್, ಯಾರಾದರೂ ಪ್ರೊಡ್ಯೂಸರ್ಸು ಈ ಸಿನಿಮಾ ನೋಡಿದ್ರೆ ಸುದೀಪ್ ಅವ್ರಿಗೆ 100% ನೆಕ್ಸ್ಟು ಹೀರೋನೇ ಅವರು. ಆ ಒಂದು ಪಾತ್ರ ಇದೆ. ಆಮೇಲೆ ಸಿದ್ದಿವರು ಅಷ್ಟೇ, ಪ್ರಶಾಂತ್ ಸಿದ್ದಿವರು ಕಾಳು ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಕಾಳು ಮತ್ತು ಕೊಕ್ಕರೆ ಇವೆರಡು ಕ್ಯಾರೆಕ್ಟರ್ಗಳು ಸಿಮಿಲರ್ ಆಗಿ ಜೊತೆಲಿ ಪ್ಲೇ ಆಗುತ್ತೆ. ಆ ಕೊಕ್ಕರೆ ಕ್ಯಾರೆಕ್ಟರ್ ಬಂದು ಸಲ್ಮಾನ್ ಮಾಡಿದ್ದಾರೆ. ಇವೆರಡು ಕ್ಯಾರೆಕ್ಟರ್ ಸಿಮಿಲರ್ ಆಗಿ ಒಂದೇ ಇದರಲ್ಲಿ ಜರ್ನಿಯಲ್ಲಿ ಹೋಗುತ್ತೆ. ಅವೆರಡರ ಮಧ್ಯೆ ಟಗ್ ಆಫ್ ವಾರ್ ಇದೆ. ಅಂದರೆ ಒಂದು ಕಾಮಿಡಿ ವರ್ಕೌಟ್ ಆಗಬೇಕು ಅಂತಂದರೆ, ಈಗ ಹಳೆ ಸಿನಿಮಾಗಳಲ್ಲಿ ದೊಡ್ಡಣ್ಣ ಅವರು ಮತ್ತು ಟೆನಿಸ್ ಕೃಷ್ಣ ಅವ್ರದ್ದು ಈ ಕಾಂಬಿನೇಷನ್ ಹೇಗಿತ್ತು, ಆಮೇಲೆ ಬೇರೆ ಬೇರೆ ಈಗ ಸಾಧು ಕೋಕಿಲ್ ಅವ್ರದ್ದು ಬುಲೆಟ್ ಪ್ರಕಾಶ್ ಅವ್ರದ್ದು ಕಾಂಬಿನೇಷನ್ ಹೇಗಿತ್ತು, ಅದೇ ಥರನೇ ಈ ಕೊಕ್ಕರೆ ಮತ್ತು ಕಾಳು ಇವರಿಬ್ಬರು ಕಾಂಬಿನೇಷನ್ನು ಸಿನಿಮಾನ ಒಂದು ಬೇರೆ ಲೆವೆಲ್ ಪಿಚ್ಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಜಿ ಅವ್ರದ್ದು ಕ್ಯಾರೆಕ್ಟ್ರು ಅಷ್ಟೇ, ಅವ್ರ ಕ್ಯಾರೆಕ್ಟ್ರು ಕೂಡ ಒಂದು ವಿಭಿನ್ನವಾಗಿದೆ. ಒಂದು ವೆಯ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವ್ರದ್ದು ಕೂಡ ಒಂದು ಯುನಿಕ್ ನೇಮಲ್ಲಿ ಐಡೆಂಟಿಫೈ ಆಗುತ್ತೆ. ಆಮೇಲೆ ರಚನಾ ಇಂದರ್ ಅವರು ಅಷ್ಟೇ, ಅವರು ನರಸಮ್ಮ ಅನ್ನೋ ಒಂದು ಪಾತ್ರದಲ್ಲಿ ಪ್ಲೇ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಆ್ಯಕ್ಚುಲಿ ಅಷ್ಟು ಕ್ಯೂಟ್ ಆಗಿರೋ ಒಂದು ಹೀರೋಯಿನ್ಗೆ ಒಂದು ನರಸಮ್ಮ ಅಂತ, ಯೂಶ್ವಲಿ ಹಳ್ಳಿ ಕಡೆ ನಾವೆಲ್ಲ ಏನಂತೀವಿ, ನರ್ಸ್ನ ಅಂದರೆ ಬಂದಾಗ ನರಸಮ್ಮ ಬಂದ್ಲು ಅಂತ, ಆ ಥರದ ಒಂದು ಅಂದರೆ ಒಬ್ಬ ವಿಲನ್ನು ಅಥವಾ ಇನ್ನೊಬ್ಬರು ಆ ಹೆಸರನ್ನು ಹಿಟ್ಟು ಕರೆದಾಗ ನೋಡೋರ್ಗೂ ಒಂದು ಅಂದರೆ ಕನೆಕ್ಟ್ ಆಗುತ್ತೆ. ನಮ್ಮ ಕ್ಯಾರೆಕ್ಟರ್ಗಳು, ನಮ್ಮ ಸರೌಂಡಿಂಗ್ ಯಾರೋ ನಮ್ಮನ್ನು ಕರೀತಾ ಇದ್ದಾರೆ, ನಮ್ಮನ್ನು ಯಾರೋ ಮಾತಾಡಿಸ್ತಾ ಇದ್ದಾರೆ, ನಮ್ಮ ಪಕ್ಕದವ್ರನ್ನ ಕರೀತಾ ಇದ್ದಾರೆ. ಈ ಒಂದು ಸಿಮಿಲಾರಿಟಿಗೋಸ್ಕರ ನಾ ಯುನಿಕ್ ನೇಮ್ಸು ನನ್ನ ಸ್ಟೋರಿಗೆ ಬೇಕಿರೋ ರೀತಿಯೇ ಸೆಲೆಕ್ಟ್ ಮಾಡಿ, ಇನ್ನೂ ಹಲವು ಪಾತ್ರಗಳಿಗೆ ಬೇರೆ ಬೇರೆ ಹೆಸರುಗಳಲ್ಲೇ, ಅಂದರೆ ಈ ನಾಟ್ ಔಟ್ ಸಿನಿಮಾಗೆ ಆ ಯುನಿಕ್ನೆಸ್ಸೇ ಆ ನೇಮ್ಗಳು ಮತ್ತು ಈ ಒಂದು ಹ್ಯೂಮರ್. ಸೊ ಈಗ ನಾಟ್ ಔಟ್ ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡ್ತಿರೋ ಅಂಥದ್ದು ಟಿಕೆಟ್ ವಿಚಾರವಾಗಿ. ಸೊ ಫಸ್ಟ್ ಹಾಫ್ ಫ್ರೀ, ಸೆಕೆಂಡ್ ಹಾಫ್ ಟಿಕೆಟ್ ತೊಗೊಳ್ಬೋದು ಅಂತ. ಈ ಐಡಿಯಾ ಯಾರದ್ದು, ಹೇಗೆ ಶುರುವಾಯಿತು, ಹೇಗೆ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ? ಈ ಐಡಿಯಾ ಬಂದು ಡೈರೆಕ್ಟ್ರದೇ. ಸೊ ವರ್ಕ್ ಆಗತ್ತೆ, ಯಾಕಂದರೆ ನಮಗೆ ಸಿಂಗಲ್ ಸ್ಕ್ರೀನ್ಸ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಇಡೀ ವರ್ಲ್ಡ್ ಸಿನಿಮಾಸಲ್ಲಿ, ಫಸ್ಟ್ ಆಫ್ ಫ್ರೀ ಬಿಡ್ತಾ ಇರೋದು. ಸೊ ಇದ್ರ ರಿಸಲ್ಟು ನಮಗೆ ಫ್ರೈಡೇನೇ ಗೊತ್ತಾಗ್ಬಿಡುತ್ತೆ ಯಾವ ಥರ ವರ್ಕ್ ಆಗುತ್ತೆ ಇಲ್ಲ ಅನ್ನೋದು. ಬಟ್ ಈ ಐಡಿಯಾಯಿಂದ ನಮಗೆ ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೊ ಇವಾಗ ಯಾರು ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಚಿತ್ರಮಂದಿರಗಳಲ್ಲಿ. ಸೊ ಈ ಥರ ಒಂದು ಫಸ್ಟ್ ಆಫ್ ಫ್ರೀ ಕೊಟ್ಟಿದ್ರಲ್ಲ, ಇದು ಇವಾಗಲೂ ಬರಲಿಲ್ಲ ಅಂದರೆ ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಅವರ್ ಫಾಲ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ಇದಕ್ಕೆ ಎಷ್ಟು ಮಟ್ಟಿಗೆ ಥಿಯೇಟರ್ ಮಾಲೀಕರಾಗಲಿ ಅಥವಾ ವಿತರಕರು ಎಲ್ಲರೂ ಸಪೋರ್ಟ್ ಹೇಗಿದೆ ಈ ನಿಮ್ಮ ಡಿಸಿಷನ್ ಅಥವಾ ಈ ಐಡಿಯಾಗೆ? ಈ ಐಡಿಯಾ ಮಾಡೋ ಉದ್ದೇಶನ ಆ್ಯಕ್ಚುಲಿ ಥಿಯೇಟ್ರಲ್ಲಿ ಉಳಿಸೋದಕ್ಕೋಸ್ಕರನೇ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಅನ್ಯ ಭಾಷೆ ಪರಭಾಷೆಗಳು ಜಾಸ್ತಿ ಸ್ಕ್ರೀನ್ನ ತೊಗೊಂಡು ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನ್ಸ್ ಇಲ್ಲ, ಶೋಸ್ ಇಲ್ಲ ಅಂದಾಗ, ಆಮೇಲೆ ಹಿಂದೆ 2-3 ತಿಂಗಳಿಗೆ ಆಚೆ ನಮ್ಮ ಚೇಂಬರ್ ಆಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗ ಉಳಿಲಿ 1-2 ತಿಂಗಳು ಬಂದ್ ಮಾಡೋಣ, ಈ ಒಂದೆಲ್ಲ ಯೋಚನೆ ಮಾಡ್ತಿದ್ದಾಗ ನಮ್ಮ ರೈಟರ್ಗಳ ಮಧ್ಯೆ ಒಂದು ಡಿಸ್ಕಷನ್ ಆಗ್ತಿತ್ತು. ಏನಾದರೂ ಒಂದು ಯುನಿಕ್ ಆಗಿ ಯೋಚನೆ ಮಾಡಬೇಕಲ್ಲ, ಅಂದರೆ ಸಿಂಗಲ್ ಸ್ಕ್ರೀನ್ಸ್ನ ಉಳಿಸ್ಬೇಕು ಮತ್ತು ಕನ್ನಡ ಸಿನಿಮಾಗೆ ಕನ್ನಡ ಆಡಿಯನ್ಸ್ನ ಕರ್ಕೊಬರೋದಕ್ಕೆ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಲ್ಲ. OTT ಬಂದಾದಮೇಲೆ ಇದು ಒಳ್ಳೆ ಸಿನಿಮಾ ಆಗಿತ್ತು ಬಟ್ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡೆ, ನೋಡೋಕ್ಕಾಗಲಿಲ್ಲ, ಪ್ರಚಾರದ ಕೊರತೆನೋ ಅಥವಾ ಇನ್ಯಾವುದೇದೋ ಬೇರೆ ಬೇರೆ ಕೊರತೆಗಳಿಂದ ಆ ಸಿನಿಮಾ ಪ್ರೇಕ್ಷಕರಿಗೆ ತಲುಪೋದು ತಡ ಆಗಿ ಹೋಗ್ತಾ ಇತ್ತು.
ಆವಾಗ ಯೋಚನೆ ಮಾಡಿದ್ದು ಒಳ್ಳೆ ಕಂಟೆಂಟ್ ಸಿನಿಮಾ ಆದರೆ ಒಳ್ಳೆ ಅಂದರೆ ಒಂದು ಸಬ್ಜೆಕ್ಟ್ ಆದರೆ 100% ಆಡಿಯನ್ಸು ಥಿಯೇಟ್ರಿಗೆ ಬಂದೇ ಬರ್ತಾರೆ. ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಫಸ್ಟ್ ಹಾಫ್ ನೋಡಿಸ್ಬಿಡೋಣ ಸಿನಿಮಾನ, ಸೆಕೆಂಡ್ ಹಾಫ್ ಟಿಕೆಟ್ ತೊಗೊಳ್ಳಿ, ಇಂಟರ್ವಲ್ಲಲ್ಲಿ ಟಿಕೆಟ್ ತೊಗೊಳ್ಳಿ. ಯಾಕಂದರೆ ಎಲ್ಲ ಸಿನಿಮಾಗಳು ಕೂಡ ಫಸ್ಟ್ ಹಾಫಲ್ಲೇ ಜಡ್ಜ್ ಮಾಡ್ತಾರೆ. ಯಾಕಂದರೆ ಇವತ್ತಿನ ಆಡಿಯನ್ಸು ಬೇರೆ ಲೆವೆಲ್, ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ. ಫಸ್ಟ್ ಹಾಫಲ್ಲೇ ಫಸ್ಟ್ ಸೀನಲ್ಲೇ ಹೇಳ್ಬಿಡ್ತಾರೆ ಈ ಸಿನಿಮಾ ಏನು ಕತೆ, ಹೆಂಗೆ ಹೋಗುತ್ತೆ, ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆಯಾ, ಫಸ್ಟ್ ಹಾಫೇ ಬೋರ್ ಆಯಿತು ಅಂತಂದರೆ ಎದ್ದು ಸೀದಾ ಬರ್ತಾ ಇರ್ತಾರೆ. ನಾನು ಅದನ್ನೇ ಚಾಲೆಂಜಾಗಿ ತೊಗೊಂಡೆ. 100% ಫಸ್ಟ್ ಹಾಫ್ ಸಿನಿಮಾ ನೋಡಿದಾದ್ಮೇಲೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಇದೆಯಾ, ಇಂಟರ್ವಲಲ್ಲಿ ಇಲ್ಲ ನಾನು ಸೆಕೆಂಡ್ ಹಾಫ್ ಸಿನಿಮಾಗೆ ಕೊಟ್ಟರೆ ವರ್ತಿದೆಯಾ ಅನ್ನೋ ಒಂದು ಫೀಲ್ ಅವ್ರಿಗೆ ಕ್ರಿಯೇಟ್ ಆದರೆ 100% ಪೇ ಮಾಡಿಬಿಟ್ಟು ಸೆಕೆಂಡ್ ಹಾಫ್ ಸಿನಿಮಾ ನೋಡಲಿ. ಫಸ್ಟ್ ಹಾಫಲ್ಲಿ ನೀವು ಯಾವುದೇ ರೀತಿಯಲ್ಲೂ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ಸೆಕೆಂಡ್ ಹಾಫ್ ಸಿನಿಮಾ ನಿಮಗೆ ಇಂಟ್ರೆಸ್ಟ್ ಅನಿಸಿದ್ರೆ ಸೆಕೆಂಡ್ ಹಾಫ್ ಸಿನಿಮಾನ 100% ನೀವು ದುಡ್ಡು ಕೊಟ್ಬಿಟ್ಟು ನೋಡಿ. ಓಕೆ, ಈ ಒಂದು ಥಾಟ್ ಯೋಚನೆ ಮಾಡಿದಾಗ ಅಂದರೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದೆ. ಯಾಕಂದರೆ ಮೀಡಿಯಾದವರು ಅಂದರೆ ಈ ಒಂದು ಡಿಸ್ಕಷನಲ್ಲಿ ಜೊತೆಯಲ್ಲಿ ದೊಡ್ಡ ಜರ್ನಲಿಸ್ಟ್ ಅವರು ನಮ್ಮ ಜೊತೆ ಇದ್ದರು. ಆಮೇಲೆ ಸಿನಿಮಾ ರಂಗದ ಕೆಲವು ನಿರ್ಮಾಪಕರು ಕೂಡ ಜೊತೆಲಿದ್ದರು. ಸುಮಾರು ಜನದ ಜೊತೆ ಈ ಒಂದು ಐಡಿಯಾನ ಡಿಸ್ಕಷನ್ ಮಾಡಿದಾಗ ಇಲ್ಲ 100% ಇದು ಹೊಸ ಐಡಿಯಾ, ಬಟ್ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ದೊಡ್ಡ ಯೋಚನೆ. ಬಟ್ ಮಲ್ಟಿಪ್ಲೆಕ್ಸರು ಇದನ್ನು ಒಪ್ಪಿಲ್ಲ. ಓಕೆ, ಅಂದರೆ ಸಾಧ್ಯ ಆಗಲ್ಲ ಇದನ್ನು ಮಾಡೋದಕ್ಕೆ ಅಂತ. ಬಟ್ ಲೇಟರ್ 100% ಯಾವತ್ತಾದರೂ ಒಂದಿನ ನನ್ನ ಸಿನಿಮಾಗಳಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಎಲ್ಲ ಸ್ಕ್ರೀನ್ಸಲ್ಲೂ. ಈಗ ಅಟ್ ಪ್ರೆಸೆಂಟ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಆಮೇಲೆ ಸೆಲೆಕ್ಟಿವ್ ಸ್ಕ್ರೀನ್ಸಲ್ಲಿ ಮಾತ್ರ ಮಾಡ್ತಿದ್ದೀವಿ. 100% ಶುಕ್ರವಾರ ನಾವು ಎಲ್ಲೆಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ ನಾವು ಅಂದರೆ ಈ ಒಂದು ಆಫರ್ ಇದೆಯೋ ಅದನ್ನು ಲಿಸ್ಟ್ನ ನಾವು ಅನೌನ್ಸ್ ಮಾಡ್ತೀವಿ. ಆ ಥಿಯೇಟ್ರಲ್ಲಿ ನೀವು ಫಸ್ಟ್ ಹಾಫ್ ನೋಡ್ಬಿಟ್ಟು ಇಷ್ಟ ಆದರೆ ಸೆಕೆಂಡ್ ಹಾಫ್ನ ನೋಡ್ಬೋದು. ಆಮೇಲೆ ಇಲ್ಲ ಪೂರ್ತಿ ಸಿನಿಮಾ ನನಗೆ ಟ್ರೈಲರ್ ಇಷ್ಟ ಆಯಿತು, ಸಾಂಗ್ಸ್ ಇಷ್ಟ ಆಯಿತು, ಎಲ್ಲ ಇಷ್ಟ ಆಗಿದೆ, ಪೂರ್ತಿ ಸಿನಿಮಾ ನಾನು ನೋಡೋದಕ್ಕೆ ಅಂತಂದರೆ ರೆಗ್ಯುಲರ್ ಸಿಸ್ಟಮ್ ಏನಿದೆಯೋ ಥಿಯೇಟ್ರ್ ಸಿಸ್ಟಮು ಅದೇ ಥರನೇ ಟಿಕೆಟ್ ತೊಗೊಂಡು ನೀವು ಫುಲ್ ಸಿನಿಮಾನೂ ನೋಡ್ಬೋದು. ಇಲ್ಲ ನನಗೆ ಇನ್ನೂ ಡೌಟ್ ಇದೆ, ಫಸ್ಟ್ ಹಾಫ್ ನೋಡ್ಬಿಟ್ಟು ಸೆಕೆಂಡ್ ಹಾಫ್ ನಾನು ಟಿಕೆಟ್ ತೊಗೋತೀನಿ ಅಂತಂದರೆ 100% ಅದು ಕೂಡ ಇರುತ್ತೆ. ಇದು ಮೊದಲ ದಿನ ಮಾತ್ರ? ಫಸ್ಟ್ ಡೇ ಮಾತ್ರ. ಶುಕ್ರವಾರದ ಒಂದು ಏನಿರುತ್ತೋ ಹೋಲ್ ಡೇ ಅವತ್ತು ಫುಲ್ ಎಲ್ಲ ಥಿಯೇಟ್ರ್ಗಳಲ್ಲೂ ಸಿಂಗಲ್ ಸ್ಕ್ರೀನ್ಸಲ್ಲಿ ಇದ್ದೇ ಇರುತ್ತೆ. ಸೊ ನೀವಿದೊಂದು ಹೊಸ ಪ್ರಯತ್ನ ಮಾಡ್ತಿದ್ದೀರಾ. ನಿಮಗೆ ಅನ್ಸತ್ತಾ ಹೊಸಬರ ಸಿನಿಮಾಗೆ ಥಿಯೇಟರಲ್ಲಿ ಟಿಕೆಟ್ ದರ ಕಡಿಮೆ ಮಾಡಬೇಕು, ಅಥವಾ ಬೇರೆ ರಾಜ್ಯದಲ್ಲಿ ಇರೋ ಥರ ಎಲ್ಲ ಸಿನಿಮಾಗಳಿಗೂ ಏನು 80 ರೂಪೀಸ್ ಅಂತ ಬೇರೆ ರಾಜ್ಯದಲ್ಲಿ ಫಿಕ್ಸ್ ಆಗಿದೆ, ಇಲ್ಲೂ ಅದೇ ಥರ ಆಗಬೇಕು ಅಂತ ಅನ್ಸತ್ತಾ? ಖಂಡಿತವಾಗ್ಲೂ ಆಗಬೇಕು ಇದು. ಯಾಕಂದರೆ ಚಿತ್ರರಂಗ ಉಳಿಬೇಕಾದ್ರೆ 70 ವರ್ಷದ ಒಂದು 70, 80, 90 ವರ್ಷದ ಒಂದು ಜರ್ನಿ ನಮ್ಮ ಇಂಡಸ್ಟ್ರಿದು ಏನಿದೆಯೋ ಕೆಲವೇ ಸ್ಟಾರ್ಗಳ ಮಧ್ಯೆ ಉಳ್ಕೊಬಿಟ್ಟಿದೆ. ಯಾಕಂದರೆ ಆ ಸ್ಟಾರ್ದು ಸಿನಿಮಾ ಬಂದಾಗ ಮಾತ್ರ ನಾವು ಥಿಯೇಟ್ರಿಗೆ ಬರ್ತೀವಿ, ಒಳ್ಳೆ ಕಂಟೆಂಟ್ ಸಿನಿಮಾನ ಬೇರೆ ಭಾಷೆಯಲ್ಲಿ ನೋಡ್ತೀವಿ. ಆ ಬೇರೆ ಭಾಷೆಯವ್ರಿಗೆ ಬಂದು ಇಲ್ಲಿ 30 ಕೋಟಿನ 40 ಕೋಟಿನ ಶೇರ್ ತಗೊಂಡೋಗೋ ತಡವೆ ನಮ್ಮ ಭಾಷೆ ನಮ್ಮ ಭಾವನೆ. ಯಾಕಂದರೆ ಸಿನಿಮಾ ಅನ್ನೋದು ಫಸ್ಟು ಭಾವನೆಗಳಲ್ಲಿತ್ತು ಮತ್ತು ಭಾಷೆಯಲ್ಲಿತ್ತು. ಭಾಷೆನ ಉಳಿಸೋದಕ್ಕೋಸ್ಕರ ಸಿನಿಮಾನೂ ನಿಲ್ತಾ ಇತ್ತು, ಸಿನಿಮಾದವರು ಕೂಡ ಭಾಷೆ ಜೊತೆ ನಿಲ್ತಿದ್ರು. ಇವತ್ತು ಅದಕ್ಕಿಂತ ವ್ಯವಹಾರಿಕವಾಗಿ ಹೋಗ್ಬಿಟ್ಟಿದೆ. ವ್ಯವಹಾರಿಕವಾಗಿ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಅತ್ಯಂತ ದುಬಾರಿ ಟಿಕೆಟ್ ಇರೋದು ಬೆಂಗಳೂರಲ್ಲೇ. ಯಾವುದೋ ಒಂದು ಪರಭಾಷೆ ಒಂದು ದೊಡ್ಡ ಹೀರೋದು ಸಿನಿಮಾದ ರಿಲೀಸ್ ಆದರೆ ಇಲ್ಲಿ 1,500 ಟಿಕೆಟ್ ಮಾಡಿದ್ದಾರೆ, 2,000 ಟಿಕೆಟು ಮಾಡಿದ್ದಾರೆ. ಮತ್ತು ಮಿನಿಮಮ್ ಅಂದರೂ ಕೂಡ 500 ಮೇಲೆ 500ಗಿಂತ ಕಡಿಮೆ ಟಿಕೆಟೇ ಇಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಆಮೇಲೆ ನಾವು ಹೇಗೆ ಸಿನಿಮಾ ಮಾಡಬೇಕು? ಎಲ್ಲರೂ ಕೂಡ ಮಲ್ಟಿಪ್ಲೆಕ್ಸ್ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಹೋದಾಗ ಸಣ್ಣ ಸಿನಿಮಾಗಳು ಕಂಟೆಂಟ್ ಸಿನಿಮಾಗಳು ನಿಲ್ಲಿಸಬೇಕು ಅಂತಂದರೆ ಟಿಕೆಟ್ ದರ 100% ಕಡಿಮೆ ಮಾಡಬೇಕು. ಎಂಟರ್ಟೈನ್ಮೆಂಟು ಒಂದು ಹೆಲ್ತಿ ಕಾನ್ಷಿಯಸ್. ನಾವು ಹೇಗೆ ಅಂದರೆ ಒಂದು ಗೌರ್ಮೆಂಟು ಪಬ್ಲಿಕ್ಗೆ ಎಲ್ಲ ರೀತಿ ಫೆಸಿಲಿಟೀಸ್ ಕೊಡ್ತಾರೋ ಎಂಟರ್ಟೈನ್ಮೆಂಟ್ಗೂ ಕೂಡ ಅಷ್ಟೇ ಫೆಸಿಲಿಟಿ ಕೊಡಬೇಕು. ಒಬ್ಬ ಹೆಲ್ತಿ ಪಬ್ಲಿಕ್ ಇರಬೇಕು ಅಂತಂದರೆ, ಜನ ಇರಬೇಕು ಅಂತಂದರೆ ಒಂದು ರಾಜ್ಯದಲ್ಲಿ ಇದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್. ಯಾಕಂದರೆ ಅವತ್ತಿಂದನೂ ಕೂಡ ಅಂದರೆ ನಮ್ಮ ಇತಿಹಾಸದ ಒಂದು ಭಾಗ ಇದೆ ಎಂಟರ್ಟೈನ್ಮೆಂಟ್. ರಾಜರ ಕಾಲದಿಂದಲೂ ಕೂಡ ನಾಟಕಗಳಾಗಿರ್ಬೋದು ಅಥವಾ ನೃತ್ಯ, ಈ ಒಂದು ಸಾಂಸ್ಕೃತಿಕ ಪರಂಪರೆಗೆ ಒಂದು ಕೊಡುಗೆ ಕೊಟ್ಟಿರೋಂಥದ್ದು. ಸಿನಿಮಾ ಇವತ್ತು ಒಂದು ಮೇಜರ್ ಪಾರ್ಟ್ ಅಂದರೆ ಎಂಟರ್ಟೈನ್ಮೆಂಟ್ ಜನಗಳಿಗೆ ಕೊಡುವಂಥದ್ದು. ಇದನ್ನು ಉಳಿಸ್ಕೋಬೇಕಾಗುತ್ತೆ. ಪಬ್ಲಿಕ್ ಸೆಕ್ಟ್ರಲ್ಲಿ ನಾವು ಆ ಒಂದು ವ್ಯವಸ್ಥೆನ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಇದೆಲ್ಲೋ ಒಂದು ಕಡೆ ಉಳಿವಿನ ಪ್ರಶ್ನೆ ಆಗ್ಬಿಡುತ್ತೆ ಸಿನಿಮಾ ಇಂಡಸ್ಟ್ರಿ. ಯಾಕಂದರೆ ದೊಡ್ಡವರು ಉಳಿಸೋಗಿರೋಂಥ ಇಂಡಸ್ಟ್ರಿನ, ಎಲ್ಲೋ ಚೆನ್ನೈಯಲ್ಲಿದ್ದಿದ್ದು ಇಂಡಸ್ಟ್ರಿನ ಬೆಂಗಳೂರು ತೊಗೊಂಬಂದು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ದೇಶಾದ್ಯಂತ ನೋಡೋ ಲೆವೆಲ್ಗೆ ಈ ಒಂದು ಇಂಡಸ್ಟ್ರಿನ ಬೆಳೆಸಿದ್ದಾರೆ. ಆ ಬೆಳೆಸಿರೋ ಇಂಡಸ್ಟ್ರಿನ ಉಳಿಸ್ಕೋಬೇಕು, ಕಟಾವು ಮಾಡ್ಕೋಬಾರ್ದು. ಯಾವುದೋ ಒಂದು ಕೆಲವೊಂದು ಸೀಮಿತವಾದ ಇದು ಇವ್ರಿಗೆ ನಟರಿಗೆ ಸೀಮಿತ ಅಲ್ಲ ಈ ಇಂಡಸ್ಟ್ರಿ. ಎಲ್ಲರಿಗೂ ಸಂಬಂಧಪಟ್ಟಿರೋದು, ಎಲ್ಲರೂ ಉಳಿಸಿರೋಂಥವ್ರೆ, ಎಲ್ಲರೂ ದುಡ್ದಿರೋಂಥವ್ರೆ. ಎಲ್ಲರಿಗೋಸ್ಕರ ಈ ಸಿನಿಮಾ ನೋಡಬೇಕು, ಸಿನಿಮಾ ಇಂಡಸ್ಟ್ರಿನ ಉಳಿಸ್ಬೇಕು. ಕೆಲವ್ರಿಗೆ ಮಾತ್ರ ಉಳಿಸ್ಕೋಬೇಡಿ. ಯಾಕಂದರೆ ಭಾಷೆ ಹೋಗ್ಬಿಡುತ್ತೆ, ಭಾವನೆ ಹೊರಟೋಗುತ್ತೆ, ನಮ್ಮ ಸಂಸ್ಕೃತಿ ಹಾಳಾಗ್ಬಿಡುತ್ತೆ. ಇವೆಲ್ಲವೂ ಕೂಡ ಒಳಗೊಂಡಿರೋಂಥದ್ದೇ ನಮ್ಮ ಸಿನಿಮಾ ಇಂಡಸ್ಟ್ರಿ. ದಯವಿಟ್ಟು
ಸಿನಿಮಾ ಇಂಡಸ್ಟ್ರಿ ಮತ್ತು ಕನ್ನಡ ನಾಡಿನ ಈ ಒಂದು ಪರಂಪರೆಯನ್ನು ಉಳಿಸುವಂಥ ಒಂದು ಭಾಗ ಸಿನಿಮಾ ರಂಗ. ಅದನ್ನು ಉಳಿಸಿ, ಅದನ್ನು ಬೆಳೆಸಿ, ಟಿಕೆಟ್ ದರವನ್ನು ಕಡಿಮೆ ಮಾಡಿ ದಯವಿಟ್ಟು. ಸೊ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರು ಆಗಿದೆ ಆಲ್ರೆಡಿ. ಸೊ ಓವರ್ ಆಲ್ ಸಿನಿಮಾ ಬಗ್ಗೆ ನಿಮ್ಮ ಫೈನಲ್ ವರ್ಡ್ಸ್ ನಿಮ್ಮ ಕಡೆಯಿಂದ ಆಡಿಯನ್ಸ್ಗೆ ಒಂದು ಇನ್ವೈಟ್ ಮಾಡೋದಾದ್ರೆ ಏನು ಹೇಳ್ತೀರಾ? ಸೊ ಅದೇ ನಾನು ಹೇಳ್ದಂಗೆ ಡೈರೆಕ್ಟರ್ ಸರ್ ಹೇಳ್ದಂಗೆ ಇದೊಂದು ಸ್ಪೆಷಲ್ ಸಿನಿಮಾ, ತುಂಬ ಒಂದು ತಾರಾ ಬಣಗ ಇರೋ ಒಂದು ಸಿನಿಮಾ ಇದು. ಸೊ ನಾನು ಇವಾಗ ಒಂದು ಆ್ಯಂಬುಲೆನ್ಸ್ ಡ್ರೈವರಲ್ಲಿ ಕಾಣ್ಕೋತಾ ಇದ್ದೀವಿ, ರಚನಾ ಇಂದರು ನರ್ಸಾಗಿ ಕಾಣಿಸ್ಕೋತಾ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಕಾಕ್ರೋಚ್ ಸುದಿ ಇದ್ದಾರೆ, ನಮ್ಮ ಸಿದ್ದಿ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ. ಸೊ ನಿಮಗೆ ಒಂದು ಚೂರು ಎಲ್ಲೂ ಬೋರ್ ಆಗಲ್ಲ. ಸಿನಿಮಾ ತುಂಬ ಕಾಮಿಡಿ ಆಗಿದೆ, ಅಷ್ಟೇ ಒಂದು ಎಮೋಷನಲ್ ಆಗಿದೆ. ಸೊ ಕ್ಲೈಮ್ಯಾಕ್ಸ್ 15 ನಿಮಿಷ ಅಂತೂ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಆ ಥರ ಇದೆ. ಸೊ ದಯವಿಟ್ಟು ಇದು ಪರ್ಫೆಕ್ಟ್ ಎಂಟರ್ಟೈನರ್. ಸೊ ಫ್ಯಾಮಿಲಿ ಸಮೇತ ಬಂದು ಚಿತ್ರಮಂದಿರದಲ್ಲಿ ನಾಟ್ ಔಟ್ ನೋಡಿ. ಖಂಡಿತವಾಗ್ಲೂ ಎಲ್ಲ ನಿರ್ದೇಶಕರು ಭರವಸೆ ಕೊಟ್ಟ ಹಾಗೆ ಒಬ್ಬ ನಿರ್ದೇಶಕ ಕೂಡ ನಾನು ಭರವಸೆ ಕೊಡ್ತಾ ಇದ್ದೀನಿ. ಭರವಸೆ ಬರೀ ಭರವಸೆಯಾಗಿ ಉಳಿಯಲ್ಲ, 100% ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಈ ಒಂದು ಪ್ರಯತ್ನ ವಿಭಿನ್ನವಾಗಿದೆ. ಒಂದು ಡಾರ್ಕ್ ಹ್ಯೂಮರ್, ಯಾಕಂದರೆ ಒಂದು ಸೀರಿಯಸ್ ಒಂದು ಜಾನರ್ ಸಿನಿಮಾನ ಎಂಟರ್ಟೈನ್ಮೆಂಟ್ ವೇಯಲ್ಲಿ ಬೇರೆ ಭಾಷೆಗಳಲ್ಲಿ ನೋಡಿದ್ರಿ, ಕನ್ನಡ ಸಿನಿಮಾ ಅಲ್ಲಿ ಅದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಖಂಡಿತವಾಗ್ಲೂ ಈ ಆಲ್ರೆಡಿ ಈಗ ಸಿನಿಮಾ ನೋಡಿರೋರು ಕೂಡ ಆ ಒಂದು ಖುಷಿ ವಿಚಾರದಲ್ಲೇ ನಾನು ಈ ದೊಡ್ಡ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗಿರೋದು. ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಕನ್ನಡ ಸಿನಿಮಾ ಇವತ್ತೂ ಮೋಸ ಮಾಡಿಲ್ಲ. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಎಂಟರ್ಟೈನ್ಮೆಂಟು 100% ನಾಟ್ ಔಟೇ. ಈ ನಾಟ್ ಔಟ್ ಸಿನಿಮಾಗೆ ಬಂದರೆ ನಿಮ್ಮ ಎಂಟರ್ಟೈನ್ಮೆಂಟ್ ಆಲ್ವೇಸ್ ನಾಟ್ ಔಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಚೆನ್ನಾಗಾಗಲಿ. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ. ಸೊ ಇದಿಷ್ಟು ಕೂಡ ನಾಟ್ ಔಟ್ ಸಿನಿಮಾ ಬಗ್ಗೆ, ಅವರ ಹೊಸ ಪ್ರಯತ್ನದ ಬಗ್ಗೆ ಚಿತ್ರತಂಡ ಹಂಚಿಕೊಂಡಂತ ವಿಚಾರಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.